ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಈ ವಿಡಿಯೋದಲ್ಲಿ ನನ್ನ ಸರಳವಾದ ಸಂಜೆಯ ದಿನಚರಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಈ ವ್ಲಾಗಲ್ಲಿ ನನ್ನ ಹೇರ್ ಕೇರ್ ರುಟೀನ್ ಮತ್ತು ಸರಳವಾದ ಹೆಲ್ದಿ ಜ್ಯೂಸನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೇನೆ. ನಾನು ನನ್ನ ಕೂದಲಿಗೆ ಯಾವ ಥರ ಹೇರ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಈ ಹೇರ್ ಪ್ಯಾಕಿಂದ ನಮ್ಮ ಕೂದಲಿಗೆ ಏನು ಉಪಯೋಗ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಸೊ ನಿಮಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿಲ್ಲಿ ಈ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಮೆಂತೆಕಾಳು, ಕೊಬ್ಬರಿ ಎಣ್ಣೆ, ಮೊಸರು ತಗೊಂಡಿದ್ದೇನೆ. ಇದು ಮಾಡ್ಕೊಳ್ಳೋದು ತುಂಬಾ ಸಿಂಪಲ್. ನಾನಿಲ್ಲಿ ಮೆಂತೆಕಾಳನ್ನು ಚೆನ್ನಾಗಿ ತೊಳೆದು ಮುಂಚಿನ ದಿನಾನೇ ನೀರಲ್ಲಿ ನೆನೆ ಹಾಕಿದ್ದೆ. ಆಮೇಲೆ ಮರುದಿನ ಸಂಜೆ ನಾನಿಲ್ಲಿ ತಯಾರು ಮಾಡ್ಕೊಳ್ತಾ ಇರೋದು. ನೆನೆ ಹಾಕಿದ್ದ ಮೆಂತೆಕಾಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ರುಬ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಅಂದರೆ ನಾನಿಲ್ಲಿ ಇದನ್ನು ಗಟ್ಟಿಯಾಗಿ ಪೇಸ್ಟ್ ಥರ ರೆಡಿ ಮಾಡ್ಕೊಳ್ತಾ ಇರೋದು. ರುಬ್ಬಿದ ಮೆಂತೆಯನ್ನು ಜಾರಿಂದ ಒಂದು ಕಪ್ಪಿಗೆ ಹಾಕ್ಕೊಂಡು 3-4 ಸ್ಪೂನ್ ಕೊಬ್ಬರಿ ಎಣ್ಣೆ, 5-6 ಸ್ಪೂನ್ನಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ಹೇರ್ ಪ್ಯಾಕ್ನ ತಲೆ ಕೂದಲಿಗೆ ಹಾಕೊಳ್ಳೋದಕ್ಕಿಂತ ಮುಂಚೆನೇ ಕೂದಲನ್ನು ಚೆನ್ನಾಗಿ ಒಂದ್ಸಲ ಬಾಚ್ಕೊಳ್ಬೇಕು. ಕೂದಲಿನ ರೂಟಿಗೆ ಸಮೇತ ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೇಕು. ನೆತ್ತಿಗೆ, ತಲೆಯ ಹಿಂದೆ, ಕೂದಲಿನ ತುದಿಗೆ ಈ ಥರ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ತುಂಬ ಉತ್ತಮ. ಮೆಂತೆಕಾಳು ನಮ್ಮ ಕೂದಲಿಗೆ ಹಾಕ್ಕೊಳ್ಳೋದ್ರಿಂದ ಎಷ್ಟೊಂದು ಪ್ರಯೋಜನ ಇದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಮೆಂತೆಕಾಳಲ್ಲಿ ಏನೇನು ಅಂಶ ಇದೆ ಅಂತ ನೋಡ್ಕೊಂಡು ಬರೋಣ. ಮೆಂತೆಕಾಳಿನಲ್ಲಿ ವಿಟಮಿನ್ ಎ, ಸಿ, ಕ್ಯಾಲ್ಶಿಯಂ, ಫೋಲಿಕ್ ಆಮ್ಲ, ಕಬ್ಬಿಣದಂತಹ ಅನೇಕ ಪೋಷಕಾಂಶ ಕೂಡ ಇದರಲ್ಲಿದೆ. ಅದಕ್ಕಿಂತ ಜಾಸ್ತಿ ನಿಕೋಟಿನಿಕ್ ಆಮ್ಲ ಅನ್ನೋ ಅಂಶ ಈ ಮೆಂತೆಕಾಳಲ್ಲಿ ಜಾಸ್ತಿ ಇರೋದ್ರಿಂದನೇ ನಮ್ಮ ತಲೆ ಕೂದಲನ್ನು ಉದುರೋದನ್ನು ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಡ್ಯಾಂಡ್ರಫ್ ಆಗೋದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಶೈನಿಂಗ್ ಕೂಡ ಕೊಡುತ್ತೆ. ಈ ಒಂದು ಹೇರ್ ಪ್ಯಾಕ್ ನಮ್ಮ ಕೂದಲ ರಕ್ಷಣೆಗೆ ಅಥವಾ ಸಮಸ್ಯೆಗೆ ಒಳ್ಳೆ ಮೆಡಿಸಿನ್ ಅಂತಲೇ ಹೇಳ್ಬೋದು. ಅದಲ್ಲದೆ ಬೇಸಿಗೆ ಕಾಲದಲ್ಲಿ ಅಂತೂ ಒಳ್ಳೆಯ ಹೇರ್ ಪ್ಯಾಕ್ ಅಂತ ಹೇಳ್ಬೋದು. ಯಾಕಂದರೆ ಈ ಬೇಸಿಗೆ ಕಾಲದಲ್ಲಿ ನಮ್ಮ ಕೂದಲು ಸಿಕ್ಕಾಪಟ್ಟೆ ಬೆವರಿರುತ್ತೆ. ಇದರಿಂದ ಕೂದಲು ಒಂಥರ ಅಂಟು ಆಗುತ್ತೆ ಅಲ್ವಾ? ನಿಮಗೂ ಕೂಡ ಇದರ ಅನುಭವ ಆಗಿರುತ್ತೆ. ಈ ಥರ ಮೊದಲು ಕೂದಲು ಬೆವರಿ ತಲೆ ಹುಟ್ಟು ಅಂದರೆ ಡ್ಯಾಂಡ್ರಫ್ ಅಂತ ಹೇಳ್ತೀವಿ, ಅದೇ ಜೊತೆಗೆ ಸಿಕ್ಕಾಪಟ್ಟೆ ತುರಿಕೆ ಕೂಡ ಶುರು ಆಗುತ್ತೆ. ಇದರಿಂದ ಕೂದಲು ಕೂಡ ಉದುರೋದಕ್ಕೆ ಶುರು ಆಗುತ್ತೆ. ಇದೆಲ್ಲ ಸಮಸ್ಯೆಯಿಂದ ಬಚಾವಾಗೋದಕ್ಕೆ ಒಂದು ಒಳ್ಳೆಯ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದಕ್ಕೆ ಯಾವುದೇ ನಾವು ಕೆಮಿಕಲನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ. ಆಮೇಲೆ ನಮ್ಮ ಕೂದಲ ತುದಿ ಒಡೆಯೋದು ಅಂದರೆ ಸ್ಪ್ಲಿಟ್ ಎಂಡ್ಸ್ ಅಂತ ಹೇಳ್ತೀವಲ್ಲ, ಅದು ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಕೂದಲು ಕೂಡ ದಪ್ಪವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಈ ಹೇರ್ ಪ್ಯಾಕನ್ನು 1 ಗಂಟೆಗಳಷ್ಟು ಕಾಲ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ತಲೆ ಸ್ನಾನ ಮಾಡಿ ಕೂದಲನ್ನು ಚೆನ್ನಾಗಿ ಒಣಗಿಸಿದ ಮೇಲೆ ನಮಗೆ ಅದರದ್ದು ಒಂದು ಅನುಭವ ಆಗುತ್ತೆ. ಈ ಮೆಂತೆಕಾಳು ಯಾವ ಥರ ನಮ್ಮ ಕೂದಲನ್ನು ಮ್ಯಾಜಿಕ್ ಮಾಡುತ್ತೆ ಅಂತ. ಅಂದರೆ ಕೂದಲು ಚೆನ್ನಾಗಿ ಸ್ಮೂತ್ನೆಸ್ ಆಗೋದನ್ನು ಕೂಡ ನಾವು ಫೀಲ್ ಮಾಡ್ಕೋಬೋದು. ಬೇಕಿದ್ರೆ ನೀವೇ ಈ ಹೇರ್ ಪ್ಯಾಕ್ ಮಾಡಿ ನಿಮ್ಮ ಕೂದಲಲ್ಲಿ ಆಗುವಂತಹ ಚೇಂಜಸ್ಸನ್ನು ನೀವು ಗಮನಿಸ್ಬೋದು. ಈ ಹೇರ್ ಪ್ಯಾಕನ್ನು ವಾರಕ್ಕೆ 2 ಸಲ ಹಾಕ್ಕೊಳ್ಬೋದು. ನನಗೆ ಈ ಹೇರ್ ಪ್ಯಾಕನ್ನು ಹೇಳ್ಕೊಟ್ಟಿರೋದು ನನ್ನ ಸಿಸ್ಟರು. ನಾವು ಬ್ಯಾಂಗ್ಳೂರಲ್ಲಿರುವಾಗ ಜೊತೆಯಲ್ಲಿ ಈ ಥರ ಅವಳು ರೆಡಿ ಮಾಡಿಕೊಡ್ತಾ ಇದ್ಲು. ನಾವಿಬ್ಬರು ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ವಿ. ತುಂಬ ಒಳ್ಳೆ ಬೆನಿಫಿಟ್ ಇದೆ. ನೆಕ್ಸ್ಟ್ ಆಲ್ರೆಡಿ ನಾನು ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೆ ಫೇಸ್ ಆಯಿಲ್ ಮಾಡಿರೋದನ್ನು. ಅದನ್ನು ಕೂಡ ಫೇಸಿಗೆ ಅಪ್ಲೈ ಮಾಡಿ ನೆಕ್ಸ್ಟ್ ನನ್ನ ಕೆಲಸವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಾನು ಹೂವಿನ ಗಿಡದ ಹತ್ರ ಬರಬೇಕಿದ್ರೆ ಒಂದು ಒಳ್ಳೆಯ ಸರ್ಪ್ರೈಸ್ ಇತ್ತು. ಯೂಶ್ವಲಿ ಏನಂದರೆ ಒಂದೇ ಬುಡದ ಸಸಿಗಳಲ್ಲಿ ಒಂದೇ ಕಲರ್ನ ಹೂ ಬಿಡೋದಲ್ವಾ, ಆದರೆ ಇಲ್ಲಿ ಬೇರೆ ಬೇರೆ ಕಲರ್ನ ಹೂ ಬಿಟ್ಟಿತ್ತು. ಏನಂದರೆ ದಾಸವಾಳದ ಬುಡ, ಬೇರು ಎಲ್ಲ ಒಂದೇ, ಆದರೆ ದಾಸವಾಳದ ಹೂವಿನ ಕಲರ್ ಮಾತ್ರ ಬೇರೆ ಇತ್ತು. ನನಗಂತೂ ಸಖತ್ ಆಶ್ಚರ್ಯ ಆಗಿತ್ತು. ಏನಪ್ಪ ಇದು ಅಂತ. ನಾನಂತೂ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಾಗೆ ನಿಮಗೂ ಕೂಡ ಇದನ್ನು ಶೇರ್ ಮಾಡೋಣ ಅಂತ ಅನ್ನಿಸ್ತು.
ಆಮೇಲೆ ನಾನು ಬಜಕಿರೆ ಮಾಡೋಣ ಅಂತ ಗುಡ್ಡಕ್ಕೆ ಕೂಡ ಬಂದೆ. ಒಂದು ಗೋಣಿ ಚೀಲ ಮಾಡ್ಕೊಂಡು ಹೋದ್ರಾಯ್ತು ಅಂತ ನಾನೊಬ್ಬಳೇ ಬಂದಿರೋದು. ಆಮೇಲೆ ನಾನು ಲಾಸ್ಟ್ ಟೈಮ್ ಅಮ್ಮನ ಜೊತೆ ಬಜಕಿರೆ ಮಾಡೋದು ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಅದರಲ್ಲಿ ಕೂಡ ನಾನು ಬಜಕಿರೆ ಅಂತ ಹೇಳಿದ್ದೆ. ಅದಕ್ಕೆ ಕೆಲವೊಬ್ಬರು ಮೆಸೇಜ್ ಕೂಡ ಮಾಡಿದ್ರಿ. ಅದು ಬಜಕಿರೆ ಅಂದರೆ ತುಳುವಲ್ಲಿ ಹೇಳೋದು, ಕನ್ನಡದಲ್ಲಿ ತರಗೆಲೆ ಅಂತ ಹೇಳೋದು ಅಂತ. ನಂಗೆ ಆಮೇಲೆ ಫ್ಲ್ಯಾಶ್ ಆಯಿತು. ಅಂದರೆ ನಾವು ಆಡು ಭಾಷೆಯಲ್ಲಿ ಯಾವ ಥರ ಹೇಳ್ತೀವಲ್ಲ ಅದೇ ಥರ ನಾನು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ವಾಯ್ಸ್ ಓವರ್ ಕೊಡುವಾಗ ನನಗೆ ಅದು ಫ್ಲ್ಯಾಶ್ ಆಗಿರಲಿಲ್ಲ. ಆಮೇಲೆ ನನಗೆ ತರಗೆಲೆ ಅಂತ ನೆನಪಾಗಿತ್ತು ಅಷ್ಟೇ. ಸೊ ಇವತ್ತು ನಾನೊಬ್ಬಳೇ ಬಂದಿರೋದು, ಅಮ್ಮ ಬಂದಿರಲಿಲ್ಲ. ಒಂದು ಗೋಣಿ ಮಾಡಿಕೊಂಡು ಹೋಗೋಣ ಅಂತ. ಅಂದರೆ ಹೇಗೂ ನಾನು ಬದನೆ ಗಿಡಕ್ಕೆ ನೀರು ಹಾಕೋದಕ್ಕೆ ಬರಬೇಕಿತ್ತು. ಹಾಗೆ ಲಾಸ್ಟ್ ಟೈಮ್ ಅಮ್ಮ ಮತ್ತು ನಾನು ಬಂದಿರುವಾಗ 2 ಗೋಣಿ ಚೀಲ ಮಾಡಿದ್ದು ಮಿಕ್ಕಿದ್ದು ಇದೇ ಥರ ಕಣಿಯಲ್ಲಿ ಹಾಕಿ ಹೋಗಿದ್ವಿ. ಇವಾಗ ಅದನ್ನು ಬೇಗ ಬೇಗ ಮಾಡಿ ಒಂದು ಗೋಣಿ ಚೀಲ ಮಾಡ್ಕೊಂಡು ಹೋದ್ರಾಯ್ತು ಅಂತ ಗೋಣಿ ಚೀಲ ಕೂಡ ತಗೊಂಡು ಬಂದೆ. ಅದಾದಮೇಲೆ ನಾನಿಲ್ಲಿ ಬದನೆ ಗಿಡಕ್ಕೆ ನೀರು ಹಾಕೋದಕ್ಕೆ ಅಂತ ಬಂದಿದ್ದೀನಿ. ಇದು ನೋಡಿ ಹೀರೆಕಾಯ್ದು ಚಪ್ಪರ. ಹೀರೆಕಾಯ್ದು ಬಳ್ಳಿ ಮೇಲೆ ಬರಬೇಕಿದ್ರೆ ಚಪ್ಪರ ಕೂಡ ಬಿದ್ದು ಹೋಗಿದೆ. ನೆಕ್ಸ್ಟ್ ಅದನ್ನು ಕೂಡ ಸರಿ ಮಾಡಿಸಬೇಕು. ಇವಾಗ ಅಂತೂ 2 ಹೊತ್ತು ಬೇಸಿಗೆ ಕಾಲದಲ್ಲಿ ನೀರು ಹಾಕುವಂತಹ ಡಬಲ್ ಕೆಲಸ ಆಗ್ತಾ ಇದೆ. ಏನಕ್ಕಂದ್ರೆ ಅಷ್ಟು ಬಿಸಿಲು ಇದೆ. ಹಾಗೆ ನೋಡಿ ಒಂದು ದಿವಸ ನೀರು ಹಾಕದೇ ಇದ್ದರೂ ಕೂಡ ಬದನೆ ಗಿಡ ಒಣಗೋಗ್ಬಿಡುತ್ತೆ. ಆಮೇಲೆ ಬದನೆ ಗಿಡಕ್ಕೆ ನೀರು ಹಾಕಿ ಗುಡ್ಡದಿಂದ ಗೋಣಿ ಚೀಲದಲ್ಲಿ ತರಗೆಲೆ ಕೂಡ ತಗೊಂಡು ಬಂದಾದಮೇಲೆ ಮನೆಯ ಎದುರುಗಡೆ ಇರುವಂತಹ ಪಾಟಲ್ಲಿರುವಂಥ ಹೂವಿನ ಗಿಡಕ್ಕೆ ಕೂಡ ನೀರು ಹಾಕ್ಕೊಳ್ತಾ ಇದ್ದೇನೆ. ನಮ್ಮ ರೂಮ್ನ ಎದುರುಗಡೆ ಇರುವಂತಹ ಗ್ರೋ ಬ್ಯಾಗಲ್ಲಿ ನಾನು ಒಂದಿಷ್ಟು ಹೂವಿನ ಗಿಡವನ್ನು ಹಾಕ್ಕೊಂಡಿದ್ದೆ. ಅಲ್ಲಿಗೆ ನಳ್ಳಿಯ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇರಲಿಲ್ಲ. ನಾನೇ ಬಕೆಟಲ್ಲಿ ತೊಗೊಂಡು ಹೋಗಿ ಹಾಕ್ತಾ ಇದ್ದೆ. ಅದು ಇನ್ನೂ ಜಾಸ್ತಿ ಆಗ್ತಾಯಿತ್ತು ಕೆಲಸ. ಅದಕ್ಕೆ ಅಮ್ಮ ಹೇಳ್ತಾ ಇದ್ರು, ನಾವೊಂದು ಹೊಸ ಕೊಟ್ಟಿಗೆ ಥರ ಮಾಡಿದ್ವಲ್ಲ, ಅದರ ಎದುರುಗಡೆ ಒಂದು ಸ್ವಲ್ಪ ಹೂವಿನ ಗಿಡ ಇಟ್ಕೊಳ್ಳೋದಕ್ಕೆ ಜಾಗ ಇತ್ತು, ಎಲ್ಲ ತಗೊಂಡು ಬಂದು ಇಲ್ಲಿ ಶಿಫ್ಟ್ ಮಾಡಿ ಇಡು ಅಂತ ಹೇಳಿದರು. ಹಾಗೆ ನಾನು ಈ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಅದನ್ನು ಕೂಡ ಶಿಫ್ಟ್ ಮಾಡ್ಕೊಂಡಿದ್ದೆ. ಅಂದರೆ ಇವಾಗ ಈಸಿ ಆಗುತ್ತೆ, ಪಾಟಲ್ಲಿರುವ ಹೂವಿನ ಗಿಡಕ್ಕೆ ನೀರು ಹಾಕ್ಕೊಳ್ಳುವಾಗಲೇ ಜೊತೆಗೆ ಈ ಗ್ರೋ ಬ್ಯಾಗಲ್ಲಿರುವಂತಹ ಹೂವಿನ ಗಿಡಕ್ಕೆ ಕೂಡ ನೀರು ಹಾಕ್ಕೊಳ್ಬೋದು ಅಂತ ಇವಾಗ ಎಲ್ಲ ಹೂವಿನ ಗಿಡಕ್ಕೆ ನೀರು ಹಾಕ್ಕೊಳ್ತಾ ಇದ್ದೇನೆ. ಹೊರಗಡೆ ತರಕಾರಿಗೆ ಹೂವಿನ ಗಿಡಕ್ಕೆಲ್ಲ ನೀರು ಹಾಕಿ ಆದಮೇಲೆ ನಾನಿಲ್ಲಿ ಕಿಚನಿಗೆ ಕೂಡ ಬಂದಿದ್ದೀನಿ. ಒಂದು ಒಳ್ಳೆಯ ತರಕಾರಿದು ಜ್ಯೂಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟ್, ಬೀಟ್ರೂಟು, ಕುಕ್ಕುಂಬರನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ಫಸ್ಟ್ ಅದನ್ನು ಡ್ರೈ ಆಗಿ ರುಬ್ಕೊಳ್ತಾ ಇದ್ದೇನೆ. ಅದಾದಮೇಲೆ ಸ್ವಲ್ಪ ರುಬ್ಬಿ ಆದಮೇಲೆ ಅದಕ್ಕೆ ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ವಾಪಸ್ಸು ರುಬ್ಕೊಳ್ತಾ ಇದ್ದೇನೆ. ಈ ಕ್ಯಾರೆಟ್ ಮತ್ತು ಬೀಟ್ರೂಟಲ್ಲಿ ತುಂಬ ಸ್ಕಿನ್ ಬೆನಿಫಿಟ್ಸ್ ಇದೆ. ಆಮೇಲೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಹಾಗೇ ತುಂಬ ಇದೆ. ಈ ಕ್ಯಾರೆಟಲ್ಲಿ ಕಣ್ಣಿನ ದೃಷ್ಟಿ, ಆಮೇಲೆ ಜೀರ್ಣಾಂಗ ವ್ಯವಸ್ಥೆ ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಈ ಕ್ಯಾರೆಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಬೀಟ್ರೂಟಿನ ರಸ ಕೂಡ ಅಷ್ಟೇ, ಇದರಲ್ಲಿ ಕಡಿಮೆ ಕ್ಯಾಲರಿ ಇದೆ, ಹೆಚ್ಚಿನ ಫೈಬರ್ ಇರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ ವೆಯ್ಟ್ ಲಾಸ್ ಮಾಡುವವರು ಈ ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಯೂಸ್ ಮಾಡ್ತಾರೆ. ಫೈಬರ್ನ ಅಂಶ ಒಂದು ಹಸಿವನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡ್ತಿದೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಮುಳುಸೌತೆಯಲ್ಲಿ ತುಂಬ ದ್ರವದ ಅಂಶ ಅಂದರೆ ಲಿಕ್ವಿಡಿನ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಮೂಳೆಯ ಸಮಸ್ಯೆ ಏನಾದರೂ ಇದ್ದರೆ, ಇಲ್ಲ ಹೃದಯ ಶ್ವಾಸಕೋಶದ ಸಮಸ್ಯೆಯನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಈ ಕುಕ್ಕುಂಬರ್, ಈ ಮುಳುಸೌತೆ ತುಂಬ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಒಂದು ಸಲ ಚೆನ್ನಾಗಿ ಗ್ರೈಂಡ್ ಮಾಡಿದ ಮೇಲೆ ಅದರ ಫೈಬರನ್ನು ಸ್ಮೂದಿ ಥರ ಮಾಡ್ಕೊಳ್ತಾ ಇಲ್ಲ, ಜ್ಯೂಸ್ ಥರ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಅದನ್ನು ಚೆನ್ನಾಗಿ ಶೋಧಿಸ್ಕೊಳ್ತಾ ಇದ್ದೇನೆ. ಈ ಥರ ಜ್ಯೂಸ್ ರೆಡಿ ಆದಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುಡಿದ್ರೆ ಜ್ಯೂಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆಗೆ ನಾನೊಂದು ಸಲ ಸ್ಟಾರ್ ಫ್ರೂಟ್ ಜ್ಯೂಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆಲ್ಲ, ಅದು ಆ್ಯಕ್ಚುಲಿ ನಾನು ಬೆಳಿಗ್ಗೆ ಒಂದು 11 ಗಂಟೆ ಟೈಮಲ್ಲಿ ಮಾಡಿರೋದು. ರಾಘವ ಶಾಲೆಗೆ ಹೋಗಿದ್ದ, ನಾನು ಮತ್ತೆ ಅಪ್ಪ ಮಾಡಿ ಕುಡ್ದಿರೋದು. ಆ ವಿಡಿಯೋ ನೋಡಿ ಅವನಿಗೆ ಮಾಡಿಲ್ಲ ಅಂತ ಹಠ ಮಾಡ್ತಾ ಇದ್ದ. ಸೊ ಇವತ್ತು ಅವನಿಗೆ ಕೂಡ ಸ್ಟಾರ್ ಫ್ರೂಟ್ ಜ್ಯೂಸ್ ಮಾಡಿದೆ. ಅವನಿಗೆ ಮತ್ತು ಅಪ್ಪನಿಗೆ ಸ್ಟಾರ್ ಫ್ರೂಟ್ ಜ್ಯೂಸ್ ಮಾಡಿದೆ. ನಾನು ಕುಕ್ಕುಂಬರ್ ಮತ್ತು ಬೀಟ್ರೂಟ್ ಕ್ಯಾರೆಟಿಂದು ಜ್ಯೂಸ್ ಮಾಡಿದೆ. ಜ್ಯೂಸ್ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಟೈಮ್ ಬೇರೆ 7 ಗಂಟೆ ಕಳೆದಿತ್ತು. ನಾನು ಕುಕ್ಕುಂಬರ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಮಾಡಿದ್ದೆಲ್ಲ ಅದು ಸ್ವಲ್ಪ ಕೋಲ್ಡ್ ಆಗಲಿ ಅಂತ ಫ್ರಿಜ್ಜಲ್ಲಿ ಬೇರೆ ಇಟ್ಟಿದ್ದೆ. ತಲೆ ಸ್ನಾನ ಮಾಡಿ ಬೇರೆ ಆಗಿರಲಿಲ್ಲ. ತಲೆ ಸ್ನಾನ ಮಾಡಿ ಬಿಟ್ಟಾದಮೇಲೆ ಇಲ್ಲಿ ಜ್ಯೂಸ್ ಕುಡಿತಾ ಇದ್ದೇನೆ. ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ರಾಘವನಿಗೆ ಕೂಡ ಪರೀಕ್ಷೆಗೆ ಹೇಳ್ಕೊಡ್ತಾ ಇದ್ದೆ.
ನಾವು 8 ಗಂಟೆಗೆ ಡೈಲಿ ರಾತ್ರಿ ಊಟ ಮುಗಿಸ್ಕೊಳ್ತೀವಿ. ಊಟ ಕೂಡ ಮುಗಿಸಿ ಕಿಚನ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ರಾಘವನಿಗೆ ಹೇಳ್ಕೊಡೋದನ್ನು ಕಂಟಿನ್ಯೂ ಮಾಡಿದೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಸಂಜೆಯ ಸರಳವಾದ ದಿನಚರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇನ್ ಕೇಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ವ್ಯಾಲ್ಯೂಯಬಲ್ ಸಜೆಷನನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಹೊಸಬರು ಈ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.